ರಾಜ್ಯದ ಬಹುತೇಕ ಕಡೆ ಭಾರೀ ಮಳೆಯಾಗ್ತಾ ಇದೆ. ಬೆಂಗಳೂರು, ರಾಮನಗರ, ಹಾಸನ, ಕೊಡಗಿನಲ್ಲಿ ಮಳೆಯಾಗಿದೆ. ಇನ್ನು ಚಾಮರಾಜನಗರ, ಗದಗ ಜಿಲ್ಲೆಗಳಲ್ಲೂ ವರುಣ ತನ್ನ ಆರ್ಭಟವನ್ನ ತೋರಿಸಿದ್ದಾನೆ. ಮುಂಗಾರು ಪೂರ್ವ ಮಳೆ ಆಗ್ತಾ ಇರೋದು ಈಗಾಗಲೇ ಅನೇಕ ಜಿಲ್ಲೆಗಳಲ್ಲೂ ಕೂಡ ಮಳೆ ಅನೇಕ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ, ಹಾನಿಯನ್ನ ಮಾಡ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಗುಡುಗು, ಸಿಡಿಲು ಸಹಿತ ಮಳೆಯಾಗ್ತಾ ಇದೆ. ಅರಕಲಗೂಡು ಹಾಗೂ ಸುತ್ತಮುತ್ತ ಮಳೆಯಾಗ್ತಾ ಇದ್ದು ಅಕಾಲಿಕ ಮಳೆಗೆ ಹಲವು ಕಡೆ ಬೆಳೆ ನಷ್ಟ ಆಗಿದೆ. ಇನ್ನು ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಬೀದರ್, ರಾಯಚೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಿಗೆ ಈಗಾಗಲೇ ಮಳೆಯ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಹವಾಮಾನ ಇಲಾಖೆ ಇನ್ನೂ ಕೂಡ 1 ವಾರಗಳ ಕಾಲ ಮಳೆ ಇರುತ್ತೆ ಅಂತ ಹೇಳಿದೆ. ಜೊತೆಗೆ 3 ದಿನಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು. ಜೊತೆಗೆ ಈಗ ಬೆಂಗಳೂರಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಅಲರ್ಟ್ ಅನ್ನ ಮಾಡಲಾಗಿದೆ. ಅಕಾಲಿಕ ಮಳೆಗೆ ಹಲವು ಕಡೆ ಬೆಳೆಗಳು ನಷ್ಟ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ, ಮಳೆಯ ಅಲರ್ಟ್ ಅನ್ನು ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಧಾನಿಯಲ್ಲಿ ಏನೆಲ್ಲ ಅನಾಹುತಗಳಾಗಿರೋದ್ರ ಜೊತೆಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಇತರೆ ಜಿಲ್ಲೆಗಳಲ್ಲಿ ಯಾವ್ಯಾವ ಮಳೆ ಅಲರ್ಟ್ ಅನ್ನು ಮಾಡಲಾಗಿದೆ? ನವಿತಾ, ಬೇಸಿಗೆಯಲ್ಲಿ ಮಳೆಯನ್ನ ಆಗ್ತಾ ಇದೆ. ಇದು ಕಳೆದ 2 ವಾರಗಳಿಂದನೂ ಕೂಡ ಜೋರಾದಂತ ಮಳೆ ಆಗ್ತಾ ಇರೋದು. ಅದರ ಕಳೆದ 4 ದಿನಗಳಿಂದ ರಾಜ್ಯಾದ್ಯಂತನೂ ಕೂಡ ಭಾರಿ ಮಳೆ ಆಗ್ತಾ ಇದೆ ವರ್ಷಧಾರೆ. ಇದರ ಜೊತೆಗೆ ಗುಡುಗು, ಸಿಡಿಲು ಸಹಿತ ಬಿರುಗಾಳಿ ಮಳೆ ಆಗ್ತಾ ಇರೋದು ಸಾಕಷ್ಟು ಹಾನಿಗೆ ಮತ್ತು ಸಾಕಷ್ಟು ಸಾವು ನೋವಿಗೂ ಕೂಡ ಕಾರಣ ಆಗಿದೆ. ಹವಾಮಾನ ಇಲಾಖೆ ಇವತ್ತು ಬೆಳಗ್ಗೆನೂ ಕೂಡ 4 ರಿಂದ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇದೀಗಷ್ಟೇ ಮತ್ತೆರಡು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ, ಅಂದ್ರೆ ಕೊಪ್ಪಳ ಮತ್ತು ದಾವಣಗೆರೆ ಜಿಲ್ಲೆಗಳಿಗೂ ಕೂಡ ಮುಂದಿನ 3 ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ರಾಜಧಾನಿ ಬೆಂಗಳೂರಲ್ಲಿ ಕಳೆದ 3 ದಿನಗಳಿಂದನೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ನಿನ್ನೆ ಒಂದಷ್ಟು ಬಿಡುವು ಕೊಟ್ಟಿತ್ತು. ಸೊ ಇವತ್ತು ಭಾರಿ ಮಳೆ ಆಗುತ್ತೆ ಅಂತೇಳಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆಯನ್ನ ಮಾಡಿದೆ. ರಾಜ್ಯದಾದ್ಯಂತ, ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇನ್ನೂ 1 ವಾರಗಳ ಕಾಲ ಮಳೆ ಆಗತ್ತೆ. ಅದು ಕೂಡ ಬಿರುಗಾಳಿ ಸಹಿತ ಮಳೆ. ಯಾಕಂದ್ರೆ ಗುಡುಗು, ಸಿಡಿಲು ಇರೋದ್ರಿಂದ ಸಾಕಷ್ಟು ಹಾನಿ ಆಗತ್ತೆ ಮತ್ತು ಜೀವ ಹಾನಿಯಾಗುವಂತ ಸಾಧ್ಯತೆನೂ ಕೂಡ ಹೆಚ್ಚಿದೆ. ಮಳೆ ಬರುವಂತ ಸಂದರ್ಭದಲ್ಲಿ ಮರದ ಕೆಳಗಡೆ ಇರಬೇಡಿ ಅಂತೇಳಿ ಹವಾಮಾನ ಇಲಾಖೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ರಾಜ್ಯದಾದ್ಯಂತನೂ ಕೂಡ ಇನ್ನೂ 4 ದಿನಗಳ ಕಾಲ ಏನು ಮಳೆ ಆಗ್ತಾ ಇದೆ, ಇದು ಸಂಜೆ ಹೊತ್ತಿನಲ್ಲಿ ಹೆಚ್ಚಿನ ಮಳೆ ಆಗತ್ತೆ ಅಂತೇಳಿ ಮಾಹಿತಿಯನ್ನ ನೀಡ್ತಾ ಇರೋದು. ಈಗಾಗಲೇ ಬೆಳಗಿನ ಹೊತ್ತಲ್ಲೂ ಕೂಡ ಕೆಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಮುಂಗಾರು ಪೂರ್ವ ಮಳೆ ಆಗ್ತಾ ಇರೋದು. ಮುಂಗಾರು ಕೂಡ 5 ದಿನ ಮುಂಚಿತವಾಗಿ ಎಂಟ್ರಿ ಕೊಡಲಿದೆ. ಯೂಶಲಿ ಜೂನ್ 1ನೇ ತಾರೀಕಿಗೆ ಎಂಟ್ರಿ ಕೊಡ್ತಾ ಇತ್ತು ಮುಂಗಾರು ಮಳೆ. ಆದ್ರೆ 5 ದಿನಗಳ ಮುಂಚಿತವಾಗಿ ಮಳೆ ಬರ್ತಿರೋದ್ರಿಂದ ಮುಂಗಾರು ಪೂರ್ವ ಮಳೆನೇ ಭಾರಿ ವರ್ಷಧಾರೆಯನ್ನ ಹರಿಸ್ತಾ ಇದೆ. ಇನ್ನು ಮುಂಗಾರು ಮಳೆನೂ ಕೂಡ ಜೋರಾಗಿರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡ್ತಾ ಇದೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.